ಗುರುಗಳ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳಿಸ್ಕೊಡಿ. ಮೇಷರಾಶಿಯವರಿಗೆ ಇವತ್ತಿನ ದಿವಸ ಆರೋಗ್ಯದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು, ಆಸ್ತಿ ಸಂಚಯನ ಉಂಟಾಗ್ತಕ್ಕಂಥದ್ದು, ಯಾವುದಾದ್ರೂ ಆಸ್ತಿಯ ಮಾರಾಟ ಮಾಡಬೇಕು ಅಂತಿದ್ದರೆ ಅದು ಉಂಟಾಗ್ತಕ್ಕಂಥದ್ದು. ಆದರೆ ಅನಾರೋಗ್ಯ ಬಾಧೆ ಸ್ವಲ್ಪ ಇವತ್ತಿನ ದಿವಸ ಅವರಿಗೆ ಕಾಡುತ್ತೆ. ಆರೋಗ್ಯ ಚೆನ್ನಾಗಿದ್ದು ಹಠಾತ್ತನೆ ಆರೋಗ್ಯ ಕೆಡತಕ್ಕಂತಹ ಒಂದು ಮುನ್ಸೂಚನೆಗಳು ಕೂಡ ಇದೆ. ಹೊಟ್ಟೆಗೆ ಸಂಬಂಧಪಟ್ಟಂತಹ ಮತ್ತು ಬೆನ್ನಿಗೆ ಸಂಬಂಧಪಟ್ಟಂತಹ ಅನಾರೋಗ್ಯ ಬಾಧೆಗಳು ಅವರನ್ನು ಕಾಡಬಹುದಾಗಿದೆ. ಮಿಕ್ಕಂತೆ ಉಪಾಯ, ಶೌರ್ಯ, ಧೈರ್ಯ, ಸಾಹಸದಲ್ಲಿ ಸಾಕಷ್ಟು ಉತ್ತಮತೆ, ಅಣ್ಣ ತಮ್ಮಂದಿರಿನ ಅನುಕೂಲಾದಿಗಳು ಉಂಟಾಗ್ತಕ್ಕಂಥದ್ದು ಕೂಡ ಕಾಣುತ್ತೆ. ವೃಷಭದವರಿಗೆ ಇವತ್ತಿನ ದಿವಸ ಹಣದ ಒಂದು ಸಂಚಯ ಆಗ್ತಕ್ಕಂಥದ್ದು, ಹೆಚ್ಚಿನ ಅನುಕೂಲ ಆಗ್ತಕ್ಕಂಥದ್ದು. ಪಾಲುದಾರಿಕೆ ವ್ಯಾಪಾರದಲ್ಲಿ ಯಾರು ಯಂತ್ರೋಪಕರಣಗಳಿಗೆ ಸಂಬಂಧಪಟ್ಟಂಥ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಹೆಚ್ಚಿನ ಅನುಕೂಲ ಆಗ್ತಕ್ಕಂಥದ್ದು. ಹೊರದೇಶದಿಂದ ಹೊರಗಡೆಯಿಂದ ಬರಬೇಕಾಗಿರ್ತಕ್ಕಂತಹ, ಈಗ ಯಾರಿಗಾದರೂ ಕೊಟ್ಟಿದ್ದರೆ ಹಣ ಅದು ಮರುಪಾವತಿ ನಿಮಗೆ ಇವತ್ತಿನ ದಿವಸ ನಿಮಗೆ ಅವರು ಮಾಡ್ತಾರೆ, ನಿಮಗೆ ಹಣ ಉಂಟಾಗುತ್ತೆ ಅಂತಕ್ಕಂಥದ್ದಾದರೆ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರತಕ್ಕಂತಹ ಒಂದು ದಿನವೂ ಕೂಡ ಆಗಿದೆ ಅಂತಕ್ಕಂಥದ್ದು ವೃಷಭದವರ ಫಲ. ಮಿಥುನದವರಿಗೆ ಇವತ್ತಿನ ದಿವಸ ಆರೋಗ್ಯದಲ್ಲಿ ಉತ್ತಮತೆ, ಅದರಲ್ಲೂ ಯಾರು ಬಿದ್ದು ಏಟು ಮಾಡಿಕೊಂಡಿರ್ತಕ್ಕಂಥವ್ರು ಅಥವಾ ಒಂದು ಸರ್ಜರಿ ಆಗಿರುತ್ತಲ್ಲ, ಶಸ್ತ್ರಚಿಕಿತ್ಸೆ ಆಗಿರ್ತಕ್ಕಂಥವ್ರು ಇವತ್ತಿನ ದಿವಸ ಬಹಳ ಚೆನ್ನಾಗಿ ಸುಧಾರಿಸಿಕೊಳ್ತೀರಿ. ಹೆಚ್ಚಿನ ಲಾಭಗಳು, ಹೆಚ್ಚಿನ ಭೋಗಗಳು, ಐಶ್ವರ್ಯಗಳು ನಿಮಗೆ ಉಂಟಾದರೆ ಮಿಥುನದ ವಿದ್ಯಾರ್ಥಿನಿಯರಿಗೆ ಸ್ವಲ್ಪ ಹಿಂದೇಟು, ಹಿನ್ನಡೆ ಮತ್ತು ಅವರು ಅನುತ್ತೀರ್ಣರಾಗ್ತಕ್ಕಂತಹ ಒಂದು ಯೋಗಗಳು ಕೂಡ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿವಸ ಉದ್ಯೋಗದ ಅಥವಾ ವ್ಯಾಪಾರದ ಸ್ಥಳದ ಬದಲಾವಣೆಯಿಂದ ಹೆಚ್ಚಿನ ಅನುಕೂಲ, ಅದರ ಬದಲಾವಣೆ ಮಾಡಿಕೊಳ್ಳಬೇಕು ಅಂತ ಇದ್ದವರು ಮಾಡಿಕೊಂಡರೆ ಹೆಚ್ಚಿನ ಅನುಕೂಲ, ಹೆಚ್ಚಿನ ಲಾಭಗಳು ಉಂಟಾಗುತ್ತೆ. ವಿದೇಶ ಪ್ರಯಾಣ ಮಾಡಬೇಕು ಅಂತ ಇರತಕ್ಕಂಥವರಿಗೂ ಕೂಡ ಹೆಚ್ಚಿನ ಒಂದು ಲಾಭ, ಹೆಚ್ಚಿನ ಒಂದು ಸೌಖ್ಯ ಮತ್ತು ಅವರಿಗೆ ವೀಸಾ ಇತ್ಯಾದಿಗಳು ಸಿಗಬಹುದಾಗಿರತಕ್ಕಂತಹ ಒಂದು ಸಲ್ಲಕ್ಷಣಗಳು ಕೂಡ ಇವತ್ತಿನ ದಿವಸ ಕರ್ಕಾಟಕ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಮಾನಸಿಕವಾಗಿರ್ತಕ್ಕಂಥ ಸುಖ ಸಂತೋಷ ನಿಮ್ಮದಾದರೆ ಇವತ್ತಿನ ದಿವಸ ಸ್ನೇಹಿತರ ವರ್ಗದಲ್ಲಿ ಮತ್ತು ಅಣ್ಣ ತಮ್ಮಂದಿರ ವರ್ಗದಲ್ಲಿ ಮನಸ್ಸಿಗೆ ಅಹಿತಕರವಾಗಿರ್ತಕ್ಕಂತಹ ಘಟನೆಗಳು ಇವತ್ತು ಆಗುವುದಿಲ್ಲ ಅಂತ ಹೇಳೋದಕ್ಕೆ ಬರುವುದಿಲ್ಲ. ಜೋಪಾನವಾಗಿರಬೇಕು. ಸಿಂಹದವರಿಗೆ ಇವತ್ತಿನ ದಿವಸ ಆಸ್ತಿ ಲಾಭ ಆಗ್ತಕ್ಕಂಥದ್ದು, ಭಾಗ್ಯಲಾಭ ಆಗ್ತಕ್ಕಂಥದ್ದು, ತಂದೆಯಿಂದ ಹೆಚ್ಚಿನ ಲಾಭ ಆಗ್ತಕ್ಕಂಥದ್ದು, ಭೂಲಾಭ ಆಗ್ತಕ್ಕಂಥದ್ದು, ಭೂಮಿಯನ್ನು ಕೊಂಡುಕೊಳ್ತಕ್ಕಂಥದ್ದು ಅಥವಾ ಭೂಮಿಯನ್ನು ಮಾರಾಟ ಮಾಡಿ ಅದರಿಂದ ಹಣ ಸಂಪಾದನೆ ಮಾಡ್ತಕ್ಕಂಥದ್ದು, ಇವಿಷ್ಟು ಕೂಡ ಕಾಣುತ್ತೆ. ಮತ್ತು ಯಾರು ಸಿಂಹರಾಶಿಯವರು ಹೋಟೆಲ್ ಇಟ್ಟಿದ್ದೀರಿ, ತಿಂಡಿ ತಿನಿಸುಗಳ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ ಅವರಿಗೂ ಕೂಡ ಹೆಚ್ಚಿನ ಲಾಭಗಳು ಮತ್ತು ಶುಭತ್ವ ಉಂಟಾದರೆ, ಯಾರು ದಸ್ತಾವೇಜುಗಳಿಗೆ ಸಂಬಂಧಪಟ್ಟಂತಹ ಕೆಲಸವನ್ನು ಮಾಡ್ತಾ ಇದ್ದೀರಿ ಅಂದರೆ ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಂಥ ಅನುಕೂಲವನ್ನು ಮಾಡ್ತಿರಲ್ಲ, ಡೀಡ್ ರೈಟರ್ಸ್ ಅಂತ ಹೇಳ್ತೀವಲ್ಲ, ಅಂಥವರಿಗೆ ಇವತ್ತಿನ ದಿವಸ ಬಹಳ ತೊಂದರೆಯೂ, ತಾಪತ್ರೆಯೂ ಮತ್ತು ಹಣದ ಒಂದು ದುರ್ವ್ಯಯ ಉಂಟಾಗ್ತಕ್ಕಂಥದ್ದು ಕಾಣುತ್ತೆ. ಕನ್ಯಾ ರಾಶಿಯವರಿಗೆ ಇವತ್ತಿನ ದಿವಸ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಹೆಚ್ಚಿನ ಒಂದು ಶುಭತ್ವ ಪ್ರಾಪ್ತಿಯಾದರೆ ಆರೋಗ್ಯ ಭಾಗ್ಯ ಇವತ್ತಿನ ದಿವಸ ಅವರಿಗೆ ಕೈ ಕೊಡುತ್ತೆ. ಅನಾರೋಗ್ಯ ಬಾಧೆಯು ಅವರಿಗೆ ಹೆಚ್ಚಿನ ಒಂದು ತೊಂದರೆ, ತಾಪತ್ರೆಯನ್ನು ಉಂಟು ಮಾಡುತ್ತೆ. ಆಸ್ತಿಯನ್ನು ಯಾರಾದರೂ ಪಡಿಬೇಕು ಅಂತಿದ್ದರೆ, ಕೊಳ್ಳಬೇಕು ಅಂತಿದ್ದರೆ ಸ್ಥಿರಾಸ್ತಿಯನ್ನು ಇವತ್ತಿನ ದಿವಸ ಅದನ್ನು ಕೊಂಡುಕೊಳ್ಳತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಅತ್ಯಂತ ಶುಭ ಮತ್ತು ಸಂತಸದಾಯಕವಾಗಿರುತ್ತೆ. ಎಸ್ ಗುರುಗಳೇ, ಮತ್ತಷ್ಟು ಮಾತನಾಡೋಣ. ಅದಕ್ಕೂ ಮುಂಚೆ ಚಿಕ್ಕದೊಂದು ಬ್ರೇಕ್ ತಗೋಬಿಡೋಣ. ವೀಕ್ಷಕರ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದಲ್ಲ ಒಂದು ರೀತಿ ಸಮಸ್ಯೆ ಇದ್ದೇ ಇರುತ್ತೆ. ಆದರೆ ಎಷ್ಟೋ ಜನರಿಗೆ ಎಷ್ಟೋ ವರ್ಷಗಳಿಂದ ಆ ಸಮಸ್ಯೆಗೆ ಪರಿಹಾರ ಸಿಕ್ಕಿರೋದಿಲ್ಲ. ಅಂಥವರು ಗುರೂಜಿಯವರನ್ನು ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಗುರೂಜಿಯವರನ್ನು ನೇರವಾಗಿ ಭೇಟಿ ಮಾಡಬೇಕಂದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಹೋಗ್ತಿರುವಂತಹ ನಂಬರನ್ನು ನೋಟ್ ಮಾಡ್ಕೊಳ್ಳಿ. ಆ ನಂಬರ್ ಗುರೂಜಿಯವರ ಆಫೀಸ್ ನಂಬರ್ ಆಗಿರುತ್ತೆ. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಯಾವುದೇ ರೀತಿ ಸಮಸ್ಯೆ ಇದ್ರೂ ಕೂಡ ಬಗೆಹರಿಸಿಕೊಳ್ಳಿ. ಕಾರ್ಯಕ್ರಮ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ನ ಬಳಿಕ. ಅಣ್ಣ, ಮನೆ ಬಾಡಿಗೆ ಕಟ್ಬೇಕಿತ್ತು, ಸ್ವಲ್ಪ ಹಣ. ಈ ತಿಂಗಳು ಗಾಡಿ EMI ಕಟ್ಬೇಕಲ್ವಾ? ಮುಂದಿನ ತಿಂಗಳು ಪಕ್ಕ ಬರ್ತೀನಿ. ನಿಮ್ಮ ನಂತರ ಫ್ಯಾಮಿಲಿ ಯಾರ ಮುಂದೆನೂ ಕೈ ಚಾಚಬಾರ್ದಲ್ವಾ? ಇವತ್ತೇ ಮಾಡಿಸಿ. ಪಾಲಿಸಿ ಬಜಾರ್ನಲ್ಲಿ 2 ಕೋಟಿಯ ಟರ್ಮ್ ಲೈಫ್ ಇನ್ಶೂರೆನ್ಸ್. ತಿಂಗಳಿಗೆ ಕೇವಲ 690 ರೂಪಾಯಿಗಳಿಂದ ಶುರು. ಇದು ನಿಮ್ಮ ಹಳೆಯ ಆಭರಣ. ಇದು ನಿಮ್ಮ ಹೊಸ ಆಭರಣ. ಹಳೆಯ ಆಭರಣದ ತೂಕಕ್ಕೆ ಸಮವಾಗಿರುವ 5 ರಿಂದ 11 ತಿಂಗಳುಗಳಲ್ಲಿ ಹೊಸ ಡಿಸೈನ್ನಲ್ಲಿ ಆಭರಣ ಖರೀದಿಸಿ. ನಿಮ್ಮ ಹಳೆಯ ಆಭರಣ ನೀಡಿದರೆ ಸಾಕು, ಇದಕ್ಕಿಂತ ನಯಾ ಪೈಸಾ ನೀಡಬೇಕಿಲ್ಲ. ಈ ಮ್ಯಾಜಿಕ್ ನಿಮ್ಮ ಲಲಿತಾದಲ್ಲಿ ಮಾತ್ರ. ಲಲಿತಾ ಅಡ್ವಾನ್ಸ್ ಪ್ಲಾನ್. ಜಾಯಿಂಟ್ ಪೇನ್ಗಾಗಿ ಡಾಕ್ಟರ್ ಆರ್ಥೋ ಆಯಿಲ್ಸ್ ನ ಅಮೇಜಿಂಗ್ ರಿಸಲ್ಟ್ ಎಲ್ರಿಗೂ ಗೊತ್ತು. ಆದ್ರೆ ನಿಮ್ಗೆ ಗೊತ್ತಾ, ಹಳೆಯ ಮತ್ತು ಹೆಚ್ಚಿನ ನೋವಿಗಾಗಿ ಡಾಕ್ಟರ್ ಆರ್ಥೋ ಆಯಿಲ್ ಜೊತೆಗೆ ಡಾಕ್ಟರ್ ಆರ್ಥೋ ಕ್ಯಾಪ್ಸೂಲ್ ಅನ್ನು ಸಹ ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು ಅಂತ. ಇದೇನು ಟೆಂಪರರಿ ಪೇನ್ ಕಿಲ್ಲರ್ ಅಲ್ಲ, ಆಯುರ್ವೇದಿಕ್ ಔಷಧ. ಕೇವಲ ಡೆಟಾಲ್ ಯಾಕೆ? ಆರ್ಯನನ್ನು ಗೊತ್ತಿಲ್ಲಲ್ವಾ? ತುಂಟತನದ ಜೊತೆ ಅವನಿಗೆ ಗೆಳೆತನ ಇಲ್ಲದೆ ಇರ್ತಿದ್ರೆ ಯಾವುದು ಬೇಕಾದ್ರೂ ಆಗ್ತಿತ್ತು. ಮತ್ತು ಮಣ್ಣು ಅವನಿಗೆ ಪ್ರಿಯವಾಗಿಲ್ಲದಿರ್ತಿದ್ರೆ ಯಾವುದು ಬೇಕಾದ್ರೂ ಆಗ್ತಿತ್ತು. ಮಳೆ ಅಂದ್ರೆ ಸೋಂಕು ಮತ್ತು ರೋಗ. ಹಾಗಾಗಿ ನನ್ನ ಮನೆಯಲ್ಲಿ ಬೇರೆ ಏನೂ ನಡೆಯಲ್ಲ, ಕೇವಲ ಡೆಟಾಲ್. ಡೆಟಾಲ್ ನೀಡುತ್ತೆ 100 ರೋಗ ಹರಡುವ ರೋಗಾಣುಗಳಿಂದ ರಕ್ಷಣೆ. ಅಮ್ಮನ ಭರವಸೆ ಕೇವಲ ಡೆಟಾಲ್.
ಬ್ರೇಕ್ನ ಬಳಿಕ ಮತ್ತೊಮ್ಮೆ ನಿತ್ಯ ಅನುಷ್ಠಾನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಗುರುಗಳೇ, ಇನ್ನುಳಿದ 6 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ತಿಳಿಸ್ಕೊಡಿ. ತುಲಾ ರಾಶಿಯವರಿಗೆ ಇವತ್ತಿನ ದಿವಸ ಭಾಗ್ಯೋದಯ, ಹಣದ ಲಾಭ ಉಂಟಾಗ್ತಕ್ಕಂಥದ್ದು, ಮದುವೆ ಪ್ರಯತ್ನಗಳು ಕೈಗೂಡಿ ಬರತಕ್ಕಂಥದ್ದಾದರೆ, ಸ್ಥಾನದ ಬದಲಾವಣೆ ಮಾಡಬೇಕು ಅಂತಿದ್ದರೆ, ವಿದೇಶಕ್ಕೆ ಹೋಗಬೇಕು ಅಂತಿದ್ದರೆ ಅದು ಬಹಳ ತೊಂದರೆದಾಯಕವೂ ಮತ್ತು ಕಷ್ಟ ಸಾಧ್ಯವೂ ಆಗ್ತಕ್ಕಂಥದ್ದು ಕಂಡುಬರುತ್ತೆ. ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದಲ್ಲಿ ವೃದ್ಧಿ, ಆಸ್ತಿಯ ಲಾಭ ಆಗ್ತಕ್ಕಂಥದ್ದು, ಸಾಲ ತೀರುವಳಿ ಆಗ್ತಕ್ಕಂಥದ್ದು, ಸಾಲವನ್ನು ತೀರಿಸುವುದಕ್ಕೆ ಒಂದು ದಾರಿ ಇವತ್ತಿನ ದಿವಸ ನಿಮಗೆ ಪ್ರಾಪ್ತವಂತಕ್ಕಂತಹದ್ದಾದರೂ ಕೂಡ ಇವತ್ತಿನ ದಿವಸ ಲಾಭಾಂಶದಲ್ಲಿ ಹೆಚ್ಚಿನ ತೊಂದರೆ ಆಗ್ತಕ್ಕಂಥದ್ದಾಗುತ್ತೆ. ಯಾವುದಾದರೂ ನೀವು ಇನ್ವೆಸ್ಟ್ಮೆಂಟ್ ಅಂತ ಏನು ಹೂಡಿಕೆ ಮಾಡಿರ್ತೀರಲ್ಲ, ಅಂತಹ ಒಂದು ಹೂಡಿಕೆಯಿಂದ ನಿಮಗೆ ಇವತ್ತಿನ ದಿವಸ ದುಡ್ಡು ಬರಬೇಕು ಅಂತಿದ್ರೆ ಅದು ಬರದೇ ಹೋಗುವ ಅಥವಾ ಅದರಿಂದ ನಷ್ಟ ಉಂಟಾಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡುಬರುತ್ತೆ. ಧನುಸ್ಸು ರಾಶಿಯವರಿಗೆ ಇವತ್ತಿನ ದಿವಸ ವಿಶೇಷವಾಗಿ ಧನುಸ್ಸು ರಾಶಿಯವರ ಮಕ್ಕಳಿಗೆ ಹೆಚ್ಚಿನ ಲಾಭವು, ಹೆಚ್ಚಿನ ಸೌಖ್ಯವು ಉಂಟಾಗ್ತಕ್ಕಂಥದ್ದಾಗುತ್ತೆ. ಮದುವೆ ಆಗದೇ ಇರತಕ್ಕಂತಹ ಧನುಸ್ಸು ರಾಶಿಯವರಿಗೆ ಇವತ್ತಿನ ದಿವಸ, ಅದರಲ್ಲೂ ವಿಶಿಷ್ಟವಾಗಿ ಪ್ರೇಮ ವಿವಾಹ ಮಾಡಿಕೊಳ್ಳಬೇಕು ಅಂತ ಯಾರಿಗಾದರೂ ಆ ಥರ ಮನಸ್ಸು ಅಥವಾ ಒಂದು ಚರ್ಯೆಗಳಿದ್ದರೆ ಅದು ಸಾಧ್ಯತೆಗಳು ಉಂಟಾಗ್ತಕ್ಕಂಥದ್ದು ಕಾಣುತ್ತೆ. ಉದ್ಯೋಗದ ನಿಮಿತ್ತ ದೂರದ ಪ್ರಯಾಣ ಮಾಡ್ತಕ್ಕಂಥದ್ದು, ಅದರಿಂದ ಹೆಚ್ಚಿನ ಲಾಭ ಉಂಟಾಗ್ತಕ್ಕಂಥದ್ದು ಆದಾಗ್ಯೂ ಕೂಡ ಇವತ್ತಿನ ದಿವಸ ಅನಾರೋಗ್ಯ ಬಾಧೆಯು, ಚರ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ತೊಂದರೆಯು ಕೂಡ ಧನುಸ್ಸವರನ್ನು ಕಾಡುತ್ತೆ. ಮಕರದವರಿಗೆ ಇವತ್ತಿನ ದಿವಸ ಆಸ್ತಿಯ ಲಾಭ ಉಂಟಾಗ್ತಕ್ಕಂಥದ್ದು, ಆಸ್ತಿಯ ವ್ಯಾಜ್ಯ ಇದ್ದರೆ, ಯಾವುದಾದ್ರೂ ಕೋರ್ಟ್ ಕೇಸ್ ಇದ್ದರೆ ನಿಮ್ಮ ಆಸ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅದು ನಿಮ್ಮ ಕಡೆಯಲ್ಲಿ ಆಗ್ತಕ್ಕಂಥದ್ದು, ಅಂದರೆ ನಿಮಗೆ ಒಲಿತಕ್ಕಂಥದ್ದಾಗುತ್ತೆ. ಹೆಚ್ಚಿನ ಭೂಲಾಭ ಉಂಟಾಗ್ತಕ್ಕಂತಹ ಸನ್ನಿವೇಶಗಳು ಇದ್ದಾಗೂ ಕೂಡ ಇವತ್ತಿನ ದಿವಸ ದಾಂಪತ್ಯದಲ್ಲಿ ಸ್ವಲ್ಪ ಬಿರುಕು ಮತ್ತು ವಾಗ್ವಿವಾದಗಳು ಗಂಡ ಹೆಂಡತಿ ಮಧ್ಯೆ ಉಂಟಾಗ್ತಕ್ಕಂಥದ್ದು ಅವಯವಗಳು ಕೂಡ ಕಂಡುಬರ್ತಾ ಇದೆ. ಕುಂಭದವರಿಗೆ ಇವತ್ತಿನ ದಿವಸ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಹೆಚ್ಚಿನ ಶುಭತ್ವವು, ಏಳಿಗೆಯು ಮತ್ತು ಹೆಚ್ಚಿನ ಲಾಭವು, ಪ್ರಶಂಸೆಯು ಮತ್ತು ಪದೋನ್ನತಿಯು ಕೂಡ ಉಂಟಾಗ್ತಕ್ಕಂಥದ್ದು ಕಂಡುಬಂದರೂ ಇವತ್ತಿನ ದಿವಸ ಇವರಿಗೂ ಕೂಡ ಇವತ್ತಿನ ದಿವಸ ಅನಾರೋಗ್ಯ ಕಾಡುತ್ತೆ. ಅನಾರೋಗ್ಯ ಬಾಧೆ, ಎದೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಕಫ, ಕೆಮ್ಮು, ನೆಗಡಿ ಅಂತ ಏನು ಹೇಳ್ತೀವಿ, ENT ತೊಂದರೆಗಳು ಇವರನ್ನು ಕಾಡ್ತಕ್ಕಂಥದ್ದು ನಮಗೆ ಇವತ್ತಿನ ದಿವಸ ಇಲ್ಲಿ ಕಂಡುಬರ್ತಾ ಇದೆ. ಮೀನದವರಿಗೆ ಇವತ್ತಿನ ದಿವಸ ಭೂಲಾಭ, ವಿಶಿಷ್ಟವಾಗಿ ವಾಹನ ಲಾಭ ಉಂಟಾಗ್ತಕ್ಕಂಥದ್ದು ಮತ್ತು ಯಾರು ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಆಟೋಮೊಬೈಲ್ ಇಂಜಿನಿಯರಿಂಗು, ಮೆಟಾಲರ್ಜಿ ಮಾಡ್ತಾ ಇದ್ದೀರಿ ವಿದ್ಯಾರ್ಥಿಗಳು, ಅಂಥ ವಿದ್ಯಾರ್ಥಿಗಳಿಗೆ ಇವತ್ತಿನ ದಿವಸ ಹೆಚ್ಚಿನ ಒಂದು ಲಾಭವು, ಸ್ನಾತಕೋತ್ತರ ಪದವಿ ಪಡಿತಕ್ಕಂತಹ ಎಲ್ಲ ಶುಭ ಲಕ್ಷಣಗಳು ಕೂಡ ಉಂಟಾಗುತ್ತೆ. ಆದರೆ ಯಾರು ವ್ಯಾಪಾರಸ್ಥರಿದ್ದೀರಿ ಮೀನದವರು, ಅವರಿಗೆ ಇವತ್ತಿನ ದಿವಸ ನಷ್ಟ ಕಟ್ಟಿಟ್ಟ ಬುತ್ತಿಯು ಮತ್ತು ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು, ಅನ್ಯಥಾ ಮನಸ್ಸಿಗೆ ಸ್ವಲ್ಪ ಖೇದ ಉಂಟಾಗ್ತಕ್ಕಂತಹ ಸನ್ನಿವೇಶಗಳು ಉಂಟಾಗುತ್ತೆ. ಭಗವಂತನ ಪ್ರಾರ್ಥನೆಯನ್ನು ಮಾಡಿ ಕಷ್ಟಗಳನ್ನು ನೀಗಿಸಿಕೊಳ್ಳಿ. ಓಕೆ ಗುರುಗಳೇ, ಮತ್ತಷ್ಟು ಮಾತನಾಡೋಣ. ಅದಕ್ಕೆ ಮುಂಚೆ ಕಾಲರ್ಸ್ ರೆಡಿ ಇದ್ದಾರೆ, ಮಾತನಾಡಿಸ್ಬಿಡೋಣ. ಜನಾರ್ದನ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ ಜನಾರ್ದನ್ ಅವರೇ. ಹೇಳಿ ಮೇಡಮ್. ಗುರುಜಿ ಇದ್ದಾರೆ, ಏನು ಪ್ರಶ್ನೆ ಇದೆ ಕೇಳಿ. ಹೇಳಿಪ್ಪ. ಅದೇ ಮನೆ ಕಟ್ಬೇಕು, ಅದಕ್ಕೆ ಕೇಳಂತಂದ್ಬಿಟ್ಟು. ಕೇಳ್ರಿ. ಹಲೋ. ಹಾಂ ಕೇಳಪ್ಪ. ಮನೆ ಕಟ್ಬೇಕು ಸರ್. ಕಟ್ಟಿ. ಅದೇ ಯಾವ ಕಟ್ಬೋದು? ಅಲ್ಲ, ಯಾವಾಗ ಬೇಕಾದರೂ ಕಟ್ಟಿ, ನಿಮ್ಮಿಷ್ಟ. ನೀವು ಪ್ರಶ್ನೆ ಕೇಳಿದ್ರು ಉತ್ತರ ಕೊಡ್ಬೋದು. ಯಾವಾಗ ಕಟ್ಟಬೇಕು ಅಂದರೆ ಹೇಗೆ ಹೇಳೋದು? ನಿಮ್ಗೆ ಯಾವಾಗ ದುಡ್ಡು ಕಾಸಿನ ಅನುಕೂಲ ಇರುತ್ತೋ ಆವಾಗ ಕಟ್ಟಬೇಕಲ್ವಾ? ಹೌದೌದು, ಅಲ್ಲ ಇದೆ. ನಮ್ಮ ಹೆಸರು ಬಲ್ಲ ಚೆನ್ನಾಗಿದೆ ಅಂತ ಕೇಳೋಣ ಅಂದ್ಬಿಟ್ಟು. 2-3 ಪ್ರಶ್ನೆಗಳಿಗೆ ಹೆಸರು ಬಲ ಅವೆಲ್ಲ ಅದು ಕತೆ, ಅದೆಲ್ಲ ನಿಮ್ಮ ಹೆಸರೇ ಹೇಳಲಿಲ್ಲ. ಜನಾರ್ದನ್ ಅಂತ ಹೇಳಿದ್ರು, ಪಾಪ ಕಾವ್ಯ ಅವರು ಹೇಳಿದ್ರು. ಇರಲಿ, ಕಟ್ಟಿ, ಮನೆ ಕಟ್ಟಿ, ಶುಭ ಆಗುತ್ತೆ. ಹೆಸರು ಬಲಕ್ಕೆ ಏನು ತೊಂದರೆ ಇಲ್ಲ. ಭಗವಂತನ ಪ್ರಾರ್ಥನೆ ಮಾಡಿ, ಶುಭ ಆಗಲಿ. ಧನ್ಯವಾದಗಳು ಜನಾರ್ದನ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಹೇಳಿದ್ದಾರೆ, ಚಂದ್ರಕಲಾ ಅಂತ ಹೇಳಿ. ನಮಸ್ತೆ ಚಂದ್ರಕಲಾ ಅವರೇ. ನಮಸ್ತೆ ಮೇಡಮ್. ಮಾತಾಡಿ. ಗುರೂಜಿ ಇದ್ದಾರೆ, ಏನು ಪ್ರಶ್ನೆ ಇದೆ ನೇರವಾಗಿ ಕೇಳಿ. ನಮಸ್ತೆ ಗುರುಜಿ. ಒಳ್ಳೇದಾಗ್ಲಿ, ಹೇಳಿಮ್ಮ. ಗುರೂಜಿ, ನಂಗೆ ನಾನು ಹುಟ್ಟಿದ ತಾರೀಕು ಗೊತ್ತಿಲ್ಲ, ನಂಗೆ ರಾಶಿ ಏನು ಗೊತ್ತಿಲ್ಲ. ನನ್ನ ಹೆಸರು ಚಂದ್ರಕಲಾ ಅಂತ. ನಾನು ತುಂಬಾ ದಿನದಿಂದ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ. ಇದಕ್ಕಿದ್ದಂಗೆ ಕೆಲಸ ಹೋಯ್ತು. ನನ್ಗೆ ಯಾವಾಗ ಕೆಲಸ ಸಿಗ್ಬೋದು ಅಂತ ಹೇಳ್ಬೋದಾ? ಕೆಲಸ ಸಿಗೋದಕ್ಕೆ ಸ್ವಲ್ಪ ಕಷ್ಟ ಇದೆಯಮ್ಮ. ಎಷ್ಟು ವಯಸ್ಸು ನಿಮಗೆ? ನನಗೆ ಇವಾಗ 36-37 ವರ್ಷ. ಸ್ವಲ್ಪ ಕೆಲಸ ಕಾರ್ಯಗಳಿಗೆ ತೊಂದರೆ ಕಾಣುತ್ತೆ. ಸ್ವಲ್ಪ ನಷ್ಟ ಕಷ್ಟಗಳು ಉಂಟಾಗ್ತಕ್ಕಂಥದ್ದು ಕೂಡ ಇಲ್ಲಿ ಕಾಣುತ್ತೆ. ಅತ್ಯಂತ ಸುಲಭದಲ್ಲಿ ನಾನು ನಿಮಗೆ ಕೆಲಸ ಸಿಕ್ಕಿಬಿಡುತ್ತೆ ಚಂದ್ರಕಲಾ ಅವರೇ ಅಂತ ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೊಂದು ಪರಿಹಾರವನ್ನು ಹೇಳ್ತೇನೆ, ಮಾಡಿ. ಪ್ರತಿನಿತ್ಯವೂ ಕೂಡ ಮಹಾವಿಷ್ಣುವಿನ ಸ್ತೋತ್ರದ ಪಠನೆಯನ್ನು ಬುಧವಾರದ ಶನಿವಾರ ದಿವಸ ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ತುಳಸಿ ಅರ್ಚನೆಯನ್ನು ಮಾಡಿಸ್ತಾ ಬನ್ನಿ. ಇದನ್ನು ಮಾಡುವುದರಿಂದ 45 ದಿವಸಗಳು ಕಳೆದ ನಂತರದಲ್ಲಿ ನಿಮಗೆ ಉದ್ಯೋಗ ಸಿಗ್ತಕ್ಕಂತಹ ಎಲ್ಲ ಲಕ್ಷಣಗಳು ಕಂಡುಬರುತ್ತೆ. ಶುಭಮಸ್ತು. ಧನ್ಯವಾದಗಳು ಚಂದ್ರಕಲಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಹೇಳಿದ್ದಾರೆ, ಭರತ್ ಅಂತ ಹೇಳಿ. ನಮಸ್ತೆ ಭರತ್ ಅವರೇ. ಮೇಡಮ್, ಹಲೋ, ಹೇಳಿ ಮೇಡಮ್. ಗುರೂಜಿ ಇದ್ದಾರೆ, ಏನು ಪ್ರಶ್ನೆ ಇದೆ ನೇರವಾಗಿ ಮಾತಾಡಿ. ನಮಸ್ತೆ ಗುರುಜಿ. ಶುಭಮಸ್ತು, ಹೇಳಿ. ಗುರುಜಿ, ನನ್ನ ಹೆಸರು ಭರತ್ ಅಂತ ಹೇಳಿ, 27 ವರ್ಷ. ಮದುವೆ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಕೇಳಿ. ಗುರುಜಿ, ಅದೇ ಎಲ್ಲ ಕಡೆ ನೋಡ್ತಾ ಇದೀವಿ, ಸ್ವಲ್ಪ ಪ್ರಾಬ್ಲಮ್ ಇದೆ, ಹಂಗಾಗಿ
ಅಲ್ಲ ಪ್ರಶ್ನೆ ಏನಪ್ಪ? ಪ್ರಶ್ನೆ ಅದೇ ಗುರುಜಿ, ನನ್ನ ಮದ್ವೆ ಕಂಕಣ ಬಲ ಇದೆಯೋ ಹತ್ತಿಸೋದಿದ್ರಲ್ಲೇ ಏನು ಅಂತೇಳಿ ಕೇಳೋಣ ಅಂತೇಳಿ ಮಾಡಿದೆ ಗುರುಜಿ. ಇದು ಸರಿಯಾಗಿ ಅಡ್ಗೋಡೆ ಮೇಲೆ ದೀಪ ಇಟ್ಟ ಥರ ಪ್ರಶ್ನೆ ಕೇಳ್ತಿದ್ದೀರಿ. ಇರಲಿ, ಇಲ್ಲಿ ನೋಡಿದರೆ ವಿವಾಹಕ್ಕೆ ಸ್ವಲ್ಪ ಅಡ್ಡಿ ಆತಂಕಗಳು ಉಂಟಾಗ್ತಕ್ಕಂಥದ್ದು ಕಾಣುತ್ತೆ. ಇದಕ್ಕೆ ಪರಿಹಾರವನ್ನು ಹೇಳ್ತೇನೆ ಮಾಡಿ, ನೇರವಾಗಿ ಪರಿಹಾರಕ್ಕೆ ಬರ್ತೀನಿ. ತೊಂದರೆ ತಾಪತ್ರಯಗಳು ದೋಷಗಳು ಇದೆ, ಕುಟುಂಬ ವರ್ಗದಲ್ಲಿ ಸಾಕಷ್ಟು ದೋಷ ಇದೆಯಪ್ಪ ಭರತ್. ಈ ದೋಷ ಇರುವುದರಿಂದ ಸ್ತ್ರೀ ಶಾಪದ ಒಂದು ಜಾತಕ ನಿಮ್ಮದು. ಸ್ತ್ರೀ ಶಾಪ ಇದೆ ನಿಮ್ಮ ಕುಟುಂಬದಲ್ಲಿ. ಮದುವೆಗೆ ತೊಂದರೆ ತಾಪತ್ರೆ, ಮದುವೆ ಆದ ನಂತರವೂ ತೊಂದರೆ ತಾಪತ್ರೆ ಉಂಟಾಗ್ತಕ್ಕಂಥದ್ದರಿಂದ ಅಮ್ಮನವರ ಆರಾಧನೆ, ಮುತ್ತೈದೆಯರಿಗೆ ಮಂಗಳ ದ್ರವ್ಯಗಳನ್ನು ಕೊಡ್ತಕ್ಕಂಥದ್ದು, ಗೋಸೇವೆ, ನಾಟಿ ಹಸುವಿನ ಸೇವೆ, ಪೂಜೆ ಪುನಸ್ಕಾರವನ್ನು ಮಾಡ್ತಕ್ಕಂಥದ್ದು, ಮತ್ತು ಒಮ್ಮೆ ಬಹಳ ಪ್ರಯತ್ನವನ್ನು ಪಟ್ಟು ಒಂದು ಕಲ್ಯಾಣ ಗೌರಿ ವಿಧಿ ಅಂತಕ್ಕಂತಹ ಒಂದು ಪೂಜೆಯನ್ನು ಶಾಂತಿಯನ್ನು ಮಾಡಿಸಿಕೊಳ್ಳಿ. ಇದನ್ನು ಮಾಡಿದರೆ 29ನೇ ವಯಸ್ಸಿನಲ್ಲಿ ಮದುವೆಯ ಸಾಧ್ಯತೆಗಳು, ಮದುವೆ ಆದ ನಂತರ ತೊಂದರೆ ತಾಪತ್ರೆ ಎಲ್ಲ ಜೀವನ ಮುಂದೂಡಿಕೊಂಡು ಹೋಗುತ್ತೆ. ಶುಭಮಸ್ತು. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಎಸ್ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ದೇವಸ್ಥಾನಕ್ಕೆ ಹೋಗುವಾಗ ಯಾವ ರೀತಿಯಾದಂತಹ ಉಡುಪನ್ನು ಧರಿಸಬೇಕು, ಎಷ್ಟು ಅಗತ್ಯ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಟ್ರಿ. ಹಾಗೆ ರಾಶಿಗಳ ಫಲಾಫಲವನ್ನು ಕೂಡ ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಗಳೇ. ಸರ್ವೇ ಸಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತಿ ಹೊತ್ತಿನ ನೇರ ಪ್ರಸಾರ ಕಾರ್ಯಕ್ರಮ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಭೇಟಿಗಾಗಿ ಸಂಪರ್ಕಿಸಿ ಹಂಸಶ್ರೀ ಸಾವಿತ್ರ ಶರ್ಮಾ ಗುರುಜಿ. ಫೋನ್ ನಂಬರ್ 9619967305. ಮತ್ತೊಂದು ನಂಬರ್ 9241272433. ಇಮೇಲ್ ಐಡಿ shrivedicrimedes@gmail.com.